ಇನ್ನು ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಟ್ಯಾಂಕರ್ಗೆ ಫುಲ್ ಡಿಮ್ಯಾಂಡ್ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಟ ಈಗಲೇ ಶುರುವಾಗಿದೆ. ಇನ್ನು ಬೇಸಿಗೆ ಪ್ರಾರಂಭವಾಗ್ತಾ ಇದೆ. ಹೀಗಿರುವ ಬೆನ್ನಲ್ಲೇ ಈಗ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಟ್ಯಾಂಕರ್ಗಳಿಗೆ ಫುಲ್ ಡಿಮ್ಯಾಂಡ್ ಆಗಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನೀರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಆಂಧ್ರಹಳ್ಳಿ, ವಿದ್ಯಾನಗರ, ಮಾರುತಿ ಲೇಔಟ್ ಜೊತೆಗೆ ಈ ಕಡೆಗಳಲ್ಲಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಟ್ಯಾಂಕರ್ ನೀರಿಗೆ ಮೊರೆ ಹೋದ ಬೆಂಗಳೂರು ಜನರು ಈಗ ಟ್ಯಾಂಕರ್ ಮಾಲೀಕರಿಗೆ ಏನಿದ್ದಾರೆ ಅವರು ಫುಲ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ವಿಪರೀತವಾಗಿ ಹಣ ಕೇಳ್ತಾ ಇದ್ದಾರೆ. ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇನ್ನು ಬೇಸಿಗೆ ಆರಂಭವಾಗ್ತಾ ಇರುವ ಬೆನ್ನಲ್ಲೇ ಈಗ ಬೆಂಗಳೂರಿಗೆ ನೀರಿನ ಸಂಕಷ್ಟ ಈಗಿನಿಂದಲೇ ಪ್ರಾರಂಭವಾಗ್ತಾ ಇದೆ. ಬಿಬಿಎಂಪಿ ಕನಿಷ್ಠ ದರ ನಿಗದಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ನೀರಿನ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕುವಂತೆ ಕೂಡ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಬೇಸಿಗೆ ಪ್ರಾರಂಭವಾಗ್ತಾ ಇದೆ. ಈಗಿನಿಂದಲೇ ನೀರಿನ ಹಾಹಾಕಾರ ಉಂಟಾಗ್ತಾ ಇದೆ. ಇನ್ನು ಬೇಸಿಗೆ ಆರಂಭವಾಗುವ ಮುನ್ನವೇ ಕೂಡ ಇಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಎಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂತ ಊಹೆ ಮಾಡ್ಕೊಳ್ಬೋದು. ಈಗಾಗಲೇ ಟ್ಯಾಂಕರ್ ಮಾಲೀಕರು ಕೂಡ ದುಪ್ಪಟ್ಟು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಈಗಿನಿಂದಲೇ ದುಪ್ಪಟ್ಟು ಹಣ ಬೇಡಿಕೆ ಇಟ್ಟಿದ್ದಾರೆ. ಕಳೆದ ಬಾರಿಯಷ್ಟೇ ಕೂಡ ಮಾರ್ಚ್ ತಿಂಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಎದುರಾಗಿತ್ತು. ಮಾಲೀಕರು ಕೂಡ ಟ್ಯಾಂಕರ್ ಮಾಫಿಯಾಕ್ಕೆ ಮುಂದಾಗಿದ್ರು. 25,000ವರೆಗೂ ಕೂಡ ತಲುಪಿತ್ತು ಹಣ ಕೇಳೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಂತಿಷ್ಟು ಹಣವನ್ನೇ ನೀವು ತೆಗೆದುಕೊಳ್ಳಿ ಅಂತ ಕೂಡ ಸರ್ಕಾರ ನಿಗದಿ ಮಾಡಿತ್ತು. ಟ್ಯಾಂಕರ್ ಮಾಲೀಕರಿಗೆ ಕೂಡ ನೀರಿನ ದರವನ್ನ ಇಷ್ಟೇ ತಗೊಳ್ಳಿ ಅಂತ ಕೂಡ ನಿಗದಿ ಮಾಡಿತ್ತು. ಈಗ ಆ ದರವನ್ನ ಯಾವುದೇ ಕೂಡ ಉಲ್ಲಂಘನೆ ಮಾಡಿ ಕ್ಯಾರೆ ಎನ್ನದೆ ಮತ್ತೆ ಕೂಡ ಅದೇ ಚಾಳಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಇವರು. ಟ್ಯಾಂಕರ್ ಮಾಫಿಯಾಕ್ಕೆ ಬ್ರೇಕ್ ಹಾಕುವಂತೆ ಸರ್ಕಾರ ಕ್ರಮ ವಹಿಸಿದ್ರು ಕೂಡ ಈಗಿನಿಂದಲೇ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಟ್ಯಾಂಕರ್ ಮಾಲೀಕರು ಏನಿದ್ದಾರೆ ಇವರು ಮತ್ತೆ ತಮ್ಮ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇದಕ್ಕೆ ಬಿಬಿಎಂಪಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಜೊತೆಗೆ ನೀರಿನ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕು. ಇನ್ನು ಪ್ರಾರಂಭವಾಗ್ತಾ ಇದೆ ಬೇಸಿಗೆ. ಈಗಲೇ ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಎಂತಹ ಪರಿಸ್ಥಿತಿ ಇರಲಿದೆ ಅನ್ನೋದನ್ನ ಊಹೆ ಮಾಡ್ಕೊಳ್ಬಹುದು. ಬೇಸಿಗೆ ಆರಂಭವಾಗ್ತಾ ಇದೆ. ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಬಿಎಂಪಿ ಕ್ರಮ ಕೈಗೊಳ್ಳಬೇಕು. ನೀರು